ನಿಮ್ಮ ಜೀವನದಲ್ಲಿ ಬರುವಂತಹ ಪ್ರತಿಯೊಬ್ಬರು ನಿಮ್ಮ ಯಶಸ್ಸನ್ನು ಬಯಸೋದಿಲ್ಲ. ಕೆಲವರು ನಿಮ್ಮನ್ನು ಮುಂದೆ ಕರ್ಕೊಂಡು ಹೋಗ್ತಾರೆ, ಮತ್ತೆ ಕೆಲವರು ನೀವು ಮುಂದೆ ಹೋಗಬಾರ್ದು ಅಂತ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ರಿಲೇಟಿವ್ಸ್ ಆಗಿರ್ಬೋದು, ಅಥವಾ ನಿಮಗೆ ತುಂಬಾನೇ ಕ್ಲೋಸ್ ಆದಂಥ ವ್ಯಕ್ತಿಗಳು ಆಗಿರ್ಬೋದು. ಈ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಿ ನಿಮ್ಮ ಮೆಂಟಲ್ ಪೀಸನ್ನು ಪ್ರೊಟೆಕ್ಟ್ ಮಾಡಿ. ಹಲೋ, ನಮಸ್ಕಾರ, ಶುಭೋದಯ ಎಲ್ಲರಿಗೂ. ಕೆಲವರು ನಿಮ್ಮ ಜೀವನಕ್ಕೆ ಬರ್ತಾರೆ, ಆದರೆ ಅವರಿಂದ ಖಂಡಿತ ನಿಮ್ಮ ಜೀವನ ಏನೂ ಬದಲಾಗೋದಿಲ್ಲ. ಆದರೆ ಖಂಡಿತ ನಿಮ್ಮ ಮೈಂಡ್ ಸೆಟ್ ಬದಲಾಗತ್ತೆ. ನಿಮ್ಮ ಜೀವನದಲ್ಲಿ ಬರುವಂಥ ಪ್ರತಿಯೊಬ್ಬರು ನಿಮ್ಮ ಯಶಸ್ಸನ್ನು ಬಯಸೋದಿಲ್ಲ. ಕೆಲವರು ನಿಮ್ಮನ್ನು ಮುಂದೆ ಕರ್ಕೊಂಡು ಹೋಗ್ತಾರೆ, ಮತ್ತೆ ಕೆಲವರು ನೀವು ಮುಂದೆ ಹೋಗಬಾರ್ದು ಅಂತ ಬಯಸ್ತಾರೆ. ನೀವೆಷ್ಟೇ ಕಾನ್ಫಿಡೆಂಟ್ ಆಗಿದ್ರೂ ನಿಮ್ಮಲ್ಲೇ ನಿಮಗೆ ಡೌಟ್ ಕ್ರಿಯೇಟ್ ಆಗೋ ಥರ ಮಾಡ್ತಾರೆ. ನೀವು ಸಂತೋಷವಾಗಿದ್ರೂ ಅನ್ನೆಸೆಸರಿ ನೆಗೆಟಿವಿಟಿನ ನಿಮ್ಮ ಮನಸ್ಸಿಗೆ ತುಂಬ್ತಾರೆ. ಅವರು ನಿಮ್ಮ ಶತ್ರುಗಳೇ ಆಗಿರಬೇಕು ಅಂತ ಏನಿಲ್ಲ. ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ರಿಲೇಟಿವ್ಸ್ ಆಗಿರ್ಬೋದು, ಅಥವಾ ನಿಮಗೆ ತುಂಬಾನೇ ಕ್ಲೋಸ್ ಆದಂಥ ವ್ಯಕ್ತಿಗಳು ಆಗಿರ್ಬೋದು. ಹೌದು, ಇವತ್ತು ನಾನು ಹೇಳಕ್ಕೆ ಹೊರಟಿರೋದು ನೆಗೆಟಿವ್ ಪೀಪಲ್ಸ್ ಬಗ್ಗೆ. ನೆಗೆಟಿವ್ ಪೀಪಲ್ಸ್ ನಿಮ್ಮ ಮೈಂಡ್ ಸೆಟ್, ಕಾನ್ಫಿಡೆಂಟ್, ಟೈಮ್ ಮೇಲೆ ಹೇಗೆಲ್ಲ ಇಂಪ್ಯಾಕ್ಟ್ ಮಾಡ್ತಾರೆ. ಹಾಗಾದರೆ ನೆಗೆಟಿವ್ ಪೀಪಲ್ ಅಂದರೆ ಯಾರು? ಅವರನ್ನು ಹೇಗೆ ಐಡೆಂಟಿಫೈ ಮಾಡೋದು? ಅವರಿಂದ ಯಾಕೆ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಬೇಕು? ರೀಸನ್ಸ್ ಹಾಗೆ ಸೊಲ್ಯೂಷನ್ಸ್, ಹೀಗೆ ಸಾಕಷ್ಟು ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಯಾಕಂದರೆ ಇಂಥ ನೆಗೆಟಿವ್ ಪೀಪಲ್ ನಿಮ್ಮ ಲೈಫಲ್ಲೂ ಇರ್ಬೋದು. ಅವರಿಂದ ಹೆಲ್ದಿ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಿ ನಿಮ್ಮ ಮೆಂಟಲ್ ಪೀಸನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಲೈಫನ್ನು ಇನ್ನೂ ಬೆಟರ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬನ್ನಿ, ತಡ ಮಾಡದೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ, ನೆಗೆಟಿವ್ ಪೀಪಲ್ ನಿಮ್ಮ ಕಾನ್ಫಿಡೆನ್ಸನ್ನು ಕಡಿಮೆ ಮಾಡ್ತಾರೆ. ನೆಗೆಟಿವ್ ಪೀಪಲ್ಗೆ ನಿಮ್ಮಲ್ಲಿ ಏನು ಚೆನ್ನಾಗಿದೆ ಅನ್ನೋದಕ್ಕಿಂತ ಏನು ತಪ್ಪಿದೆ ಅನ್ನೋದೇ ಮೊದಲು ಕಾಣಿಸುತ್ತೆ. ನೀವು ಒಂದು ಹೊಸ ಕೆಲಸ ಶುರು ಮಾಡ್ತೀನಿ ಅಂದರೆ ಸಾಕು, ನಿಮ್ಮಿಂದ ಇದಾಗುತ್ತಾ, ಇದರಲ್ಲಿ ಏನು ಫ್ಯೂಚರ್ ಇದೆ, ಇದನ್ನೆಲ್ಲ ಬಿಟ್ಟು ಬೇರೆ ಏನಾದರೂ ಮಾಡು ಅಂತ ಹೇಳ್ತಾರೆ. 1 ಅಥವಾ 2 ಬಾರಿ ಕೇಳಿದ್ರೆ ಏನೂ ಆಗಲ್ಲ. ಆದರೆ ಪ್ರತಿದಿನ ಇದೇ ಮಾತು ಕೇಳ್ತಾ ಇದ್ರೆ ನಿಧಾನವಾಗಿ ನಮ್ಮ ಮೇಲೆ ನಮಗೆ ಕಾನ್ಫಿಡೆನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಬೇರೆಯವ್ರ ಮಾತು ನಿಮ್ಮ ಕಾನ್ಫಿಡೆನ್ಸನ್ನು ಕುಗ್ಗಿಸೋದಕ್ಕೆ ಬಿಡಬೇಡಿ. ಒಳ್ಳೆಯ ಸಲಹೆ ಇದ್ದರೆ ಅದನ್ನು ಆಕ್ಸೆಪ್ಟ್ ಮಾಡಿ, ಆದರೆ ನಿಮ್ಮ ಮನಸ್ಸಿನ ನೆಮ್ಮದಿಯನ್ನು ಕದಿಯುವಂಥ ಮಾತುಗಳಿಗೆ ಇಂಪಾರ್ಟೆನ್ಸ್ ಕೊಡಬೇಡಿ. ಎರಡನೇದಾಗಿ, ನೆಗೆಟಿವ್ ಪೀಪಲ್ ನಿಮ್ಮ ಡ್ರೀಮ್ಸನ್ನು ಡಿಸ್ಕರೇಜ್ ಮಾಡ್ಬೋದು. ಅಂದರೆ ನಿಮ್ಮ ಕನಸು ನಿಮಗೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಿಮಗೆ ಮಾತ್ರನೇ ಗೊತ್ತು, ಆದರೆ ನೆಗೆಟಿವ್ ಪೀಪಲ್ಗೆ ಅದು ಅನ್ರಿಯಲಿಸ್ಟಿಕ್ ಆಗಿ ಕಾಣಬಹುದು. ಫಾರ್ ಎಕ್ಸಾಂಪಲ್, ನೀವು ಬಿಸ್ನೆಸ್ ಶುರು ಮಾಡ್ತೀನಿ ಅಂತ ಹೇಳಿದ್ರೆ ಇದರಲ್ಲಿ ತುಂಬ ಕಾಂಪಿಟೇಷನ್ ಇದೆ ಅಂತ ಹೇಳೋದು. ಯೂಟ್ಯೂಬ್ ಶುರು ಮಾಡ್ತೀನಿ ಅಂತ ಹೇಳಿದ್ರೆ ಇದರಿಂದ ಏನು ಸಿಗುತ್ತೆ ಅಂತ ಕೇಳೋದು. ಎಕ್ಸಾಮ್ ಪ್ರಿಪೇರ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಎಷ್ಟು ಜನ ಟ್ರೈ ಮಾಡ್ತಾರೆ, ಎಲ್ರಿಗೂ ಜಾಬ್ ಸಿಕ್ಬಿಡತ್ತಾ ಅಂತ ಕೇಳೋದು. ಹೀಗೆ ಪ್ರತಿಯೊಂದು ಹಂತದಲ್ಲೂ ನೆಗೆಟಿವ್ ಪೀಪಲ್ ನಿಮ್ಮನ್ನು ಡಿಸ್ಕರೇಜ್ ಮಾಡ್ತಾ ಬರ್ತಾರೆ. ಅವರ ಫಿಯರ್ ನಿಮ್ಮ ಫ್ಯೂಚರ್ ಆಗಬೇಕು ಅಂತ ಏನಿಲ್ಲ. ಹಾಗಾಗಿ ನಿಮ್ಮ ಪ್ಲ್ಯಾನ್ಸ್ ಎಲ್ಲರ ಜೊತೆ ಶೇರ್ ಮಾಡಬೇಕು ಅಂತನೋ ಅಥವಾ ಎಕ್ಸ್ಪ್ಲೇನ್ ಮಾಡಬೇಕು ಅಂತನೋ ಅಗತ್ಯ ಇಲ್ಲ. ವರ್ಕ್ ಸೈಲೆಂಟ್ಲಿ, ಲೆಟ್ ಯುವರ್ ರಿಸಲ್ಟ್ ಸ್ಪೀಕ್ಸ್ ಅಷ್ಟೇ. ಮೂರನೇದಾಗಿ, ನೆಗೆಟಿವ್ ಪೀಪಲಿಂದ ನಿಮ್ಮ ಮೆಂಟಲ್ ಎನರ್ಜಿ ಕಂಪ್ಲೀಟ್ ಆಗಿ ಡ್ರೈನ್ ಆಗುತ್ತೆ. ಅಂದರೆ ಕೆಲವು ಪೀಪಲ್ ಜೊತೆ 10 ನಿಮಿಷ ಮಾತಾಡಿದ್ರೆ ಸಾಕು, ನಮಗೆ 1 ಗಂಟೆ ಮಾತಾಡಿದ್ವೇನೋ ಅನ್ನೋ ಹಾಗೆ ಟೈರ್ಡ್ ಆಗಿಬಿಡತ್ತೆ. ಯಾಕಂದರೆ ಪ್ರತಿಯೊಂದು ವಿಷಯದಲ್ಲೂ ಕಂಪ್ಲೇಂಟ್, ಪ್ರತಿಯೊಂದು ಸಿಚುವೇಶನ್ನಲ್ಲೂ ಪ್ರಾಬ್ಲಮ್ಸ್, ಪ್ರತಿಯೊಬ್ಬರಲ್ಲೂ ಫಾಲ್ಟ್. ಹೀಗೆ ಅವರ ಪ್ರಾಬ್ಲಮ್ಸನ್ನು ನೀವು ಸಾಲ್ವ್ ಮಾಡೋದಿಲ್ಲ, ಆದರೆ ಅವರ ನೆಗೆಟಿವಿಟಿ ನಿಮ್ಮ ಮೂಡ್ ಮೇಲೆ ತುಂಬಾ ಇಂಪ್ಯಾಕ್ಟ್ ಆಗುತ್ತೆ. ಹಾಗಾಗಿ ಪ್ರತಿ ಕಾನ್ವರ್ಸೇಷನ್ಗೆ ನಿಮ್ಮ ಎನರ್ಜಿ ಕೊಡಬೇಕು ಅಂತ ಏನಿಲ್ಲ. ಅಗತ್ಯ ಇಲ್ಲದಿರುವಂಥ ಡಿಸ್ಕಷನನ್ನು ಕಡಿಮೆ ಮಾಡಿ ನಿಮ್ಮ ಟೈಮ್ ಹಾಗೆಯೇ ಮೆಂಟಲ್ ಸ್ಪೇಸ್ಗೆ ವ್ಯಾಲ್ಯೂ ಕೊಡಿ. ನಾಲ್ಕನೇದಾಗಿ, ನೀವು ನಿಮ್ಮನ್ನು ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ನೆಗೆಟಿವ್ ಪೀಪಲ್ ಕೆಲವೊಮ್ಮೆ ಕಂಪ್ಯಾರಿಸನ್ ಮಾಡೋದ್ರ ಮೂಲಕ ಮೋಟಿವೇಶನ್ ಕೊಡೋದಕ್ಕೆ ಟ್ರೈ ಮಾಡ್ತಾರೆ. ಅಂದರೆ ಅವನು ಇಷ್ಟು ಮುಂದೆ ಹೋಗ್ತಿದ್ದಾನೆ, ಅವಳು ಇಷ್ಟೆಲ್ಲ ಅಚೀವ್ ಮಾಡ್ತಿದ್ದಾಳೆ, ನೀನು ಇನ್ನೂ ಇಲ್ಲೇ ಇದೆಯಾ, ಇಂಥ ಮಾತುಗಳು ಮೋಟಿವೇಶನ್ ಕೊಡೋದ್ರ ಬದಲು ಸೆಲ್ಫ್ ಡೌಟನ್ನು ಕ್ರಿಯೇಟ್ ಮಾಡ್ಬೋದು. ಆದರೆ ಒಂದು ವಿಷಯನ ಯಾವಾಗಲೂ ನೆನಪಲ್ಲಿಟ್ಕೊಳ್ಳಿ, ಪ್ರತಿಯೊಬ್ಬರ ಸ್ಟಾರ್ಟಿಂಗ್ ಪಾಯಿಂಟ್ ಬೇರೆ, ಹಾಗೆ ಪ್ರತಿಯೊಬ್ಬರ ಜರ್ನಿ ಕೂಡ ಬೇರೆನೆ. ಹಾಗಾಗಿ ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೊಳ್ಳೋದ್ರ ಬದಲು ನಿನ್ನೆಗಿಂತ ಇವತ್ತು ನಾನು ಇಂಪ್ರೂವ್ ಆಗಿದ್ದೀನ ಅನ್ನೋದನ್ನು ನಿಮ್ಮನ್ನು ನೀವೇ ಕೇಳ್ಕೊಳ್ಳಿ, ಅಷ್ಟೇ ಸಾಕು.
ಐದನೇದಾಗಿ ಸಮಸ್ಯೆ ಬಂದಾಗ ನಿಮ್ಮ ಧೈರ್ಯ ಕುಗ್ಗಿಸ್ಬಹುದು. ಜೀವನದಲ್ಲಿ ಸಮಸ್ಯೆಗಳು ಬರೋದು ಸಹಜ. ಆದರೆ ಆ ಸಮಸ್ಯೆಯನ್ನ ನಾವು ಹೇಗೆ ಎದುರಿಸ್ತೀವಿ ಅನ್ನೋದು ತುಂಬಾ ಮುಖ್ಯ. ಕೆಲವು ನೆಗೆಟಿವ್ ಪೀಪಲ್ಸ್ ಸಮಸ್ಯೆಗೆ ಪರಿಹಾರ ಹುಡುಕೋದ್ರ ಬದಲು ನಿಮ್ಮ ಭಯವನ್ನ ಇನ್ನಷ್ಟು ಜಾಸ್ತಿ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಇದು ತುಂಬಾ ಕಷ್ಟ, ಇದರಿಂದ ಹೊರಬರೋದು ಸುಲಭ ಇಲ್ಲ, ನಿನ್ನಿಂದ ಇದನ್ನ ಹ್ಯಾಂಡಲ್ ಮಾಡೋದಕ್ಕಾಗತ್ತಾ? ಇಂಥ ಮಾತುಗಳು ಕೇಳ್ತಾ ಹೋದ್ರೆ ಸಮಸ್ಯೆಗಿಂತ ಅದ್ರ ಬಗ್ಗೆ ಇರುವಂತಹ ಭಯ ಇನ್ನಷ್ಟು ಜಾಸ್ತಿ ಆಗತ್ತೆ. ಹಾಗಾಗಿ ಪ್ರತಿಯೊಂದು ಸಮಸ್ಯೆಗೂ ತಕ್ಷಣ ಪರಿಹಾರ ಸಿಗದೇ ಇರಬಹುದು. ಆದರೆ ಸಮಸ್ಯೆಯನ್ನ ನೋಡಿ ಹೆದರುವ ಬದಲು ಅದನ್ನ ಸಣ್ಣ ಸಣ್ಣ ಭಾಗಗಳಾಗಿ ವಿಂಗಡಿಸಿ ಒಂದೊಂದಾಗಿ ಪರಿಹಾರ ಮಾಡೋದಕ್ಕೆ ಪ್ರಯತ್ನ ಪಡಿ. ನಿಮ್ಮ ಮನಸ್ಸಿಗೆ ಧೈರ್ಯ ನೀಡುವ ಹಾಗೆ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋದಕ್ಕೆ ಸಹಾಯ ಮಾಡುವಂಥವರ ಸಲಹೆಯನ್ನ ಪಡ್ಕೊಳ್ಳಿ. ನೆನ್ಪಿಟ್ಕೊಳ್ಳಿ, ಸಮಸ್ಯೆ ದೊಡ್ಡದಾಗಿರ್ಬೋದು, ಆದ್ರೆ ಅದನ್ನ ಎದುರಿಸುವ ನಿಮ್ಮ ಧೈರ್ಯ ಅದಕ್ಕಿಂತನೂ ದೊಡ್ಡದಾಗಿರ್ಲಿ. ಆರನೇದಾಗಿ, ನಿಮ್ಮ ಗ್ರೋತ್ ಅನ್ನ ಅವರು ಅಂಡರ್ಸ್ಟ್ಯಾಂಡ್ ಮಾಡದೇ ಇರ್ಬೋದು. ನೀವು ನಿಮ್ಮ ಜೀವನವನ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನಿಸ್ತಿರ್ತೀರ. ಬೆಳಿಗ್ಗೆ ಬೇಗ ಎದ್ದು ಓದೋದು, ಹೊಸ ಸ್ಕಿಲ್ ಕಲಿಯೋದು, ಟೈಮ್ ವೇಸ್ಟ್ ಕಡಿಮೆ ಮಾಡೋದು, ಹೊಸ ಗೋಲ್ ಸೆಟ್ ಮಾಡೋದು. ಆಗ ಕೆಲವರು ಹೇಳ್ಬೋದು, ಇಷ್ಟೆಲ್ಲ ಯಾಕೆ, ರಿಲ್ಯಾಕ್ಸ್ ಆಗಿರು, ನೀನು ತುಂಬಾ ಚೇಂಜ್ ಆಗಿದೀಯಾ ಅಂತ. ಹೌದು, ಜೀವನದಲ್ಲಿ ಗ್ರೋತ್ ಆಗಬೇಕು ಅಂದರೆ ಚೇಂಜ್ ಆಗೋದ್ರಲ್ಲಿ ತಪ್ಪಿಲ್ಲ. ನಿಮ್ಮ ಗ್ರೋತನ್ನು ರೆಸ್ಪೆಕ್ಟ್ ಮಾಡಿದವರ ಅಪ್ರೂವಲ್ಗೋಸ್ಕರ ನಿಮ್ಮ ಪ್ರೋಗ್ರೆಸ್ಸನ್ನು ಯಾವತ್ತೂ ಸ್ಟಾಪ್ ಮಾಡಬೇಡಿ ಅಷ್ಟೇ. ಏಳನೇದಾಗಿ, ಗಾಸಿಪ್ ಅಥವಾ ಡ್ರಾಮಾ ನಿಮ್ಮ ಜೀವನಕ್ಕೂ ಬರ್ಬೋದು. ಕೆಲವರು ಯಾವಾಗಲೂ ಬೇರೆಯವ್ರ ಪರ್ಸ್ನಲ್ ಮ್ಯಾಟರ್ಸ್ ಬಗ್ಗೆನೇ ಮಾತಾಡ್ತಿರ್ತಾರೆ. ಇವತ್ತು ಅವ್ರು ನಿಮ್ಮ ಮುಂದೆ ಬೇರೆಯವ್ರ ಬಗ್ಗೆ ಮಾತಾಡಿದ್ರೆ ನಾಳೆ ಅದೇ ರೀತಿ ನಿಮ್ಮ ಬಗ್ಗೆ ಇನ್ನೊಬ್ಬರ ಮುಂದೆ ಮಾತಾಡುವಂಥ ಸಾಧ್ಯತೆ ಇರುತ್ತೆ. ಗಾಸಿಪ್ ನಿಮ್ಮ ಜೀವನಕ್ಕೆ ಯಾವುದೇ ರೀತಿ ವ್ಯಾಲ್ಯೂ ಆ್ಯಡ್ ಮಾಡೋದಿಲ್ಲ. ಬದಲಾಗಿ ಅದು ನಿಮ್ಮ ಟೈಮ್, ಅಟೆನ್ಷನ್ ಹಾಗೆ ಪೀಸನ್ನು ಗ್ರ್ಯಾಬ್ ಮಾಡ್ಕೋಬಹುದು. ಸೊ ಗಾಸಿಪ್ ಶುರುವಾದಾಗ ಟಾಪಿಕನ್ನು ಚೇಂಜ್ ಮಾಡಿ ಅಥವಾ ಸಿಂಪಲ್ ಆಗಿ ಹೇಳಿ, ಬಿಡಿ ಬೇರೆ ವಿಷಯ ಮಾತಾಡೋಣ ಅಂತ ಅಷ್ಟೇ. ಎಂಟನೇದಾಗಿ, ನಿಮ್ಮ ಪಾಸಿಟಿವ್ ಥಿಂಕಿಂಗ್ ನಿಧಾನವಾಗಿ ಕಡಿಮೆ ಆಗ್ಬೋದು. ಯಾವಾಗಲೂ ನೆಗೆಟಿವಿಟಿನೇ ಕೇಳ್ತಾ ಇದ್ದರೆ ಯಾರನ್ನು ನಂಬಾರ್ದು, ಯಾರಿಗೂ ಒಳ್ಳೇದಾಗಲ್ಲ, ಲೈಫ್ ಅಂದ್ರೇ ಕಷ್ಟ, ಈ ರೀತಿಯ ಮೈಂಡ್ಸೆಟ್ ಡೆವಲಪ್ ಆಗ್ಬೋದು. ಆದರೆ ಪಾಸಿಟಿವ್ ಮೈಂಡ್ಸೆಟ್ ಅಂದರೆ ಪ್ರಾಬ್ಲಮ್ಸ್ ಇರಲ್ಲ ಅಂತಲ್ಲ, ಪ್ರಾಬ್ಲಮ್ಸ್ ಇದ್ರೂ ಸೊಲ್ಯೂಷನ್ ಹುಡುಕುವಂಥ ಮನಸ್ಥಿತಿ ಇರತ್ತೆ. ಸೊ ಹಾಗಾಗಿ ನಿಮ್ಮ ಸರೌಂಡಿಂಗ್ಸ್ನಲ್ಲಿ ಪಾಸಿಟಿವ್ ಹಾಗೆ ಪ್ರಾಕ್ಟಿಕಲ್ ಥಿಂಕಿಂಗ್ ಇರುವಂಥ ಜನರುಗಳಿಗೆ ಹೆಚ್ಚು ಸಮಯನ ಕೊಡಿ. ಒಂಬತ್ತನೇದಾಗಿ, ನಿಮ್ಮ ವ್ಯಾಲ್ಯೂಯಬಲ್ ಟೈಮ್ ವೇಸ್ಟ್ ಆಗ್ಬೋದು. ಒಂದು ವಿಷಯ ಯೋಚನೆ ಮಾಡಿ, ನಾವೆಲ್ಲರೂ ಹಣನ ಮತ್ತೆ ಮತ್ತೆ ಸಂಪಾದನೆ ಮಾಡ್ಬೋದು, ಆದರೆ ಕಳೆದೋದಂಥ ಸಮಯವನ್ನು ಮತ್ತೆ ಹಿಂಪಡೆಯೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹೇಳೋದು ಟೈಮ್ ಈಸ್ ಪ್ರೀಶಿಯಸ್ ಅಂತ. ಹಾಗಾಗಿ ಅನ್ನೆಸೆಸರಿ ಆರ್ಗ್ಯುಮೆಂಟ್ಸ್, ಗಾಸಿಪ್, ಎಂಡ್ಲೆಸ್ ಕಂಪ್ಲೇಂಟ್ಸ್ ಇವೆಲ್ಲ ನಿಮ್ಮ ವ್ಯಾಲ್ಯೂಯಬಲ್ ಟೈಮನ್ನು ಕಿತ್ಕೊಳ್ಳುತ್ತೆ. ನಿಮ್ಮ ಗೋಲ್ಸ್ಗಾಗಿ ಬಳಸಬೇಕಾದಂಥ ಟೈಮನ್ನು ನೀವು ನೆಗೆಟಿವಿಟಿಯಲ್ಲಿ ಕಳೀತಾ ಇರ್ತೀರ. ಹಾಗಾಗಿ ನಿಮ್ಮ ಗ್ರೋತ್ ಸ್ಲೋ ಆಗ್ಬೋದು. ಇದಕ್ಕೆ ಒಂದು ಸಿಂಪಲ್ ರೂಲ್ ಹಾಕೊಂಡ್ರೆ ಆಯ್ತು, ನನ್ನ ಸಮಯ ನನಗೆ ಮುಖ್ಯ, ಯಾವ ಕನ್ವರ್ಸೇಷನ್ ಯೂಸ್ ಇಲ್ವೋ ಅದನ್ನ ಪೊಲೈಟ್ ಆಗಿ ಎಂಡ್ ಮಾಡೋದನ್ನ ಕಲೀರಿ ಅಷ್ಟೇ. ಕೊನೆಯದಾಗಿ, ನಿಮ್ಮ ಪೀಸ್ ಕಳೆದು ಹೋಗ್ಬೋದು. ಇದು ಎಲ್ಲದಕ್ಕಿಂತ ಮುಖ್ಯ. ನಿಮ್ಮ ಜೀವನದಲ್ಲಿ ಎಲ್ಲರನ್ನ ಕನ್ವಿನ್ಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಎಲ್ರಿಗೂ ನೀವು ಇಷ್ಟ ಆಗಬೇಕು ಅನ್ನೋ ರೂಲ್ಸ್ ಕೂಡ ಇಲ್ಲ. ಕೆಲವರು ನಿಮ್ಮನ್ನ ಕ್ರಿಟಿಸೈಸ್ ಮಾಡ್ತಾರೆ, ಕೆಲವರು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾರೆ, ಕೆಲವರು ನಿಮ್ಮ ಸಕ್ಸಸ್ಸನ್ನು ಕ್ವೆಶ್ಚನ್ ಮಾಡ್ತಾರೆ. ಆದರೆ ಪ್ರತಿಯೊಂದು ಮಾತಿಗೂ ರಿಯಾಕ್ಷನ್ ಕೊಡ್ತಾ ಹೋದ್ರೆ ನಿಮ್ಮ ಪೀಸ್ ನಿಮ್ಮ ಕೈಯಲ್ಲಿ ಉಳಿಯೋದಿಲ್ಲ. ಹಾಗಾಗಿ ಎಲ್ರನ್ನ ಹೇಟ್ ಮಾಡಬೇಕು ಅಂತ ಏನಿಲ್ಲ, ಆದರೆ ಹೆಲ್ದಿ ಬೌಂಡ್ರೀಸನ್ನು ಹಾಕೊಳ್ಳಿ. ಡಿಸ್ಟೆನ್ಸ್ ಅಂದರೆ ಹೇಟ್ರೆಡ್ ಅಲ್ಲ, ಕೆಲವೊಮ್ಮೆ ಡಿಸ್ಟೆನ್ಸ್ ಅಂದರೆ ಪೀಸ್ ಅಷ್ಟೇ. ಕೊನೆಯದಾಗಿ ಒಂದು ಮೆಸೇಜ್, ಒಂದು ವಿಷಯನ ಯಾವಾಗಲೂ ನೆನಪಲ್ಲಿಟ್ಕೊಳ್ಳಿ, ನಿಮ್ಮ ಜೀವನಕ್ಕೆ ಬರುವಂತಹ ಪ್ರತಿಯೊಬ್ಬ ವ್ಯಕ್ತಿನೂ ನಿಮ್ಮ ಜೀವನದಲ್ಲಿ ಶಾಶ್ವತವಾಗಿ ಉಳಿಯೋದಿಲ್ಲ. ಕೆಲವರು ನಿಮಗೆ ಲೆಸನ್ಸ್ ಕೊಡ್ತಾರೆ, ಕೆಲವರು ಮೋಟಿವೇಶನ್ಸ್ ಕೊಡ್ತಾರೆ, ಕೆಲವರು ನಿಮ್ಮ ಗ್ರೋತ್ಗೆ ಸಪೋರ್ಟ್ ಮಾಡ್ತಾರೆ, ಮತ್ತೆ ಕೆಲವರು ಯಾರಿಂದ ಡಿಸ್ಟೆನ್ಸ್ ಇರಬೇಕು ಅನ್ನೋದನ್ನ ಕಲಿಸಿ ಹೋಗ್ತಾರೆ. ಆದ್ರಿಂದ ನೆಗೆಟಿವ್ ಪೀಪಲ್ಸನ್ನು ಹೇಟ್ ಮಾಡಬೇಡಿ. ಅವರನ್ನು ಚೇಂಜ್ ಮಾಡೋ ರೆಸ್ಪಾನ್ಸಿಬಿಲಿಟಿ ಕೂಡ ನಿಮ್ದಲ್ಲ. ನೀವು ಮಾಡಬೇಕಾದದ್ದು ಒಂದೇ, ನಿಮ್ಮ ಎನರ್ಜಿಯನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳಿ, ನಿಮ್ಮ ಟೈಮನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳಿ, ನಿಮ್ಮ ಕಾನ್ಫಿಡೆನ್ಸನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳಿ, ಹಾಗೆ ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಪೀಸನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ಯಾಕಂದರೆ ರಾಂಗ್ ಪೀಪಲ್ಗೆ ನಿಮ್ಮ ಅಟೆನ್ಷನ್ ಕೊಟ್ಟರೆ ನಿಮ್ಮ ರೈಟ್ ಗೋಲ್ಸ್ಗೆ ಟೈಮ್ ಕಡಿಮೆ ಆಗ್ಬೋದು, ಹೌದಲ್ವಾ? ಆದ್ರಿಂದ ಇವತ್ತಿಂದ ಒಂದು ಡಿಸಿಷನ್ಸ್ ತಗೊಳ್ಳಿ. ಲೆಸ್ ಡ್ರಾಮಾ, ಲೆಸ್ ನೆಗೆಟಿವಿಟಿ, ಮೋರ್ ಫೋಕಸ್, ಮೋರ್ ಗ್ರೋತ್, ಮೋರ್ ಪೀಸ್. ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಇಂಥ ಪ್ರಾಕ್ಟಿಕಲ್ ಕನ್ನಡ ಮೋಟಿವೇಶನ್ ವಿಡಿಯೋಸ್ಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.
ನಿಮ್ಮ ಜೀವನದಲ್ಲಿ ನೆಗೆಟಿವಿಟಿಗಿಂತ ನಿಮ್ಮ ಡ್ರೀಮ್ಸ್ ಯಾವಾಗಲೂ ದೊಡ್ಡದಾಗಿರಲಿ ಅಂತ ಹೇಳ್ತಾ ಮತ್ತೊಂದು ವಿಶೇಷವಾದ ವಿಡಿಯೋಟಿಗೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.